ಮುಚಿ ಇಲ್ವಲ ಪಾಕ ನಾಮಕ ಸಮರು ಬಾಣಾತ್ಯರಿಗೆ ದಶಗುಣ ನಮುಚಿ ನೀಚನು ಮೂರು ಗುಣದಿಂದ ಧಮವಾತಾಪಿ ಕುಮತಿ ಧೇನುಕ ನೂರು ಗುಣದಿಂದ ಮರರಿಪು ವಾತಾಪಿ ಗಧಮನು ವಮನ ಧೇನುಕನಿಂದಲರ್ಥ ಗುಣಾಧಮನು ಕೇಶಿ ಗೋವಿಂದ ಗೋಕುಲಪತೆ ನಮನೀತ ಚೋರ ಶ್ರೀನಂದನಂದನ ಮುಕುಂದ ದಯಾ ಪರೇತಿ ಶ್ರೀಕೃಷ್ಣ ಮನ್ಮರಣ ಉಪಾಗತೇತು ತ್ವನ್ನಾಮ ಮದ್ವಚನ ಗೋಚರತಾಮುಪೈತು ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ದೈತ್ಯ ತಾರತಮ್ಯ ಸಂಧಿ ಪದ್ಯ 16. ನಮುಚಿ ಇಲ್ವಲ ಪಾಕನಾಮಕ ಸಮರುಬಾಣಾದ್ಯರಿಗೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ನಮುಚಿ ಎಂಬ ದೈತ್ಯನಿಂದ ಆರಂಭಿಸಿ ಕೇಶಿ ಎಂಬ ದೈತ್ಯನ ಪರ್ಯಂತ ತಾರತಮ್ಯ ವಿಚಾರವನ್ನು ಹೇಳ್ತಾರೆ. ನಮುಚಿ ಕಶ್ಯಪ ಮಹಾಮುನಿಯಿಂದ ಧನುವಿನಲ್ಲಿ ಜನಿಸಿದ ಒಬ್ಬ ದೈತ್ಯ. ಸ್ವರ್ಭಾನುವಿನ ಪುತ್ರಿ ಸುಪ್ರಭೆ ಎಂಬಾಕೆ ನಮುಚಿಯ ಪತ್ನಿ. ಇಂದ್ರನಿಂದ ಸಂಹೃತನಾದವ. ಇಲ್ವಲ ವಾತಾಪಿಯನ್ನು ಮೇಕೆಯನ್ನಾಗಿ ಮಾಡಿ ಅದನ್ನು ಕೊಂದು ಆ ಮೇಕೆಯ ಮಾಂಸವನ್ನು ಅಡಿಗೆ ಮಾಡಿ ವಿಪ್ರರಿಗೆ ಬಡಿಸಿ ಭೋಜನವಾದ ಬಳಿಕ ಹೇ ವಾತಾಪಿ ಹೊರಗೆ ಬಾ ಅಂತ ಕರೀತಾ ಇದ್ದ. ಆಗ ವಾತಾಪಿಯು ವಿಪ್ರರ ಹೊಟ್ಟೆಯನ್ನು ಸೀಳಿಕೊಂಡು ಹೊರಗೆ ಬರ್ತಾ ಇದ್ದ. ಈ ರೀತಿ ಅನೇಕ ವಿಪ್ರವರೇಣ್ಯರು ಮರಣ ಹೊಂದಿದರು. ಒಮ್ಮೆ ಅಗಸ್ತ್ಯ ಮಹಾಮುನಿಗಳು ಯೋಗಾರ್ಥವಾಗಿ ಇಲ್ವಲನಲ್ಲಿಗೆ ಬಂದರು. ಹಿಂದಿನಂತೆಯೇ ಅಗಸ್ತ್ಯರಿಗೆ ಅಡಿಗೆ ಮಾಡಿ ಬಡಿಸಿದ ಕುತಂತ್ರವನ್ನು ಜ್ಞಾನ ದೃಷ್ಟಿಯಿಂದ ತಿಳಿದು ಹೊಟ್ಟೆಯಲ್ಲಿಯೇ ಜೀರ್ಣವಾಗಿ ಬಿಡುವು ಅಂದರು ಅಗಸ್ತ್ಯರು. ಆಗ ವಾತಾಪಿ ಅಗಸ್ತ್ಯರ ಜಠರಾಗ್ನಿಯಲ್ಲಿ ಜೀರ್ಣವಾಗಿ ಸತ್ತ. ಇದರಿಂದ ವಾತಾಪಿ ಜೀರ್ಣೋದ್ಭವ ಅನ್ನುವಂತಹ ನುಡಿ ಬಂತು. ಇಲ್ವಲನ ಮಗನಾದ ಬಲ್ವನನ್ನು ಬಲರಾಮ ಸಂಹರಿಸಿದ. ಪಾಕನಾಯಕ ದೈತ್ಯ. ಪಾಕನೆಂಬ ದೈತ್ಯ ಮಹಾಪರಾಕ್ರಮಶಾಲಿ. ಇವನು ಅಮರಾವತಿಯನ್ನು ಮತ್ತು ದೇವತೆಗಳನ್ನು ಪೀಡಿಸತೊಡಗಿದ್ದ. ಆಗ ಇಂದ್ರದೇವರು ವಜ್ರಾಯುಧದಿಂದ ಪಾಕಾಸುರನನ್ನು ಸಂಹರಿಸಿದರು. ಅಂದಿನಿಂದ ಇಂದ್ರನಿಗೆ ಪಾಕಶಾಸನ ಅನ್ನುವಂತಹ ಹೆಸರು ಬಂತು. ನಮುಚಿ ಇಲ್ವಲ ಪಾಕ ಈ ಮೂವರೂ ದೈತ್ಯರು ಸಮಾನರು. ಬಾಣಾಸುರ ಮೊದಲಾದವರಿಗಿಂತ 10 ಗುಣಗಳಿಂದ ಅಧಮರು. ವಾತಾಪಿ ಈತ ಇಲ್ವನನ ತಮ್ಮ, ಅಗಸ್ತ್ಯರಿಂದ ಜೀರ್ಣ ಹೊಂದಿದವ. ವಾತಾಪಿ ನಮುಚಿ ಇಲ್ವಲ ಪಾಕ ಈ ಮೂವರೂ ದೈತ್ಯರಿಗಿಂತ 100 ಗುಣಗಳಿಂದ ನೀಚನು, 100 ಗುಣದಿಂದ ಅಧಮನು. ಧೇನುಕಾಸುರ ದ್ವಾಪರ ಯುಗದಲ್ಲಿ ಅವತರಿಸಿದ್ದ ದೈತ್ಯ. ಈತ ಒಬ್ಬ ಕತ್ತೆಯ ರೂಪದಲ್ಲಿ ತನ್ನ ಪರಿವಾರದೊಂದಿಗೆ ವೃಂದಾವನದ ಸಮೀಪದಲ್ಲಿದ್ದ ತಾಳೆ ವನದಲ್ಲಿ ವಾಸ ಮಾಡ್ತಾ ಇದ್ದ. ತನ್ನ ವನಕ್ಕೆ ತಾಳೆ ಫಲಗಳ ಆಸೆಗಾಗಿ ಬರ್ತಾ ಇದ್ದ ಸಕಲರನ್ನು ಕೊಂದು ತಿಂತಾ ಇದ್ದ. ಒಮ್ಮೆ ಗೋಪಾಲಕರು ಆ ವನದಲ್ಲಿದ್ದ ತಾಳೆ ಹಣ್ಣುಗಳನ್ನು ತಿನ್ನಲು ಆಶಿಸಿದರು. ಆಗ ಶ್ರೀಕೃಷ್ಣನು ಬಲರಾಮನ ಸಹಿತನಾಗಿ ಗೊಲ್ಲ ಬಾಲಕರ ಕೂಡಿ ಆ ವನಕ್ಕೆ ಬಂದ. ಬಲರಾಮ ಒಂದು ತಾಳೆ ವೃಕ್ಷವನ್ನು ಹಿಡಿದು ಬಲವಾಗಿ ಅಲಗಾಡಿಸಿದಾಗ ಪಕ್ವವಾಗಿದ್ದ ಫಲಗಳು ಕೆಳಗೆ ಉದುರಿದವು. ಆ ಶಬ್ದವನ್ನು ಆಲಿಸಿದ ಧೇನುಕಾಸುರ ಭಯಂಕರವಾಗಿ ಕತ್ತೆಯ ರೂಪವನ್ನು ತಾಳಿ ನೆಲವನ್ನು ತನ್ನ ಕಾಲಿನ ಗೊರಸುಗಳಿಂದ ಕೆರಿತ ಧೂಳನ್ನೆಬ್ಬಿಸಿ ಅತಿ ವೇಗದಿಂದ ಗೋಪಾಲ ಬಾಲಕರೆಡೆಗೆ ನುಗ್ಗಿ ಧಾವಿಸಿದ. ಆಗ ಬಲರಾಮನಲ್ಲಿ ಶಕ್ತಿಯ ರೂಪದಿಂದ ಶ್ರೀಕೃಷ್ಣ ಅಧೀಷ್ಟನಾಗಿ ಧೇನುಕಾಸುರನನ್ನು ಸಂಹರಿಸಿದ. ಇದರಿಂದಲೇ ಕರುಣಾಸಂಧಿಯಲ್ಲಿ ಧೇನುಕಾಸುರ ಮಥನ ಅನ್ನುವಂತಹ ಶಬ್ದವನ್ನು ದ್ವಾಪರ ಯುಗದಲ್ಲಿ ಅವತರಿಸಿದ್ದ ಕೃಷ್ಣನ ಪರವಾಗಿ ಉಪಯೋಗಿಸಿದ್ದಾರೆ. ಈ ಧೇನುಕಾಸುರನು ವಾತಾಪಿಗಿಂತ 100 ಗುಣಗಳಿಂದ ಅಧಮನು. ಧೇನುಕನನ್ನು ದಾಸರು ಕುಮತಿ ಎಂಬ ವಿಶೇಷಣದಿಂದ ಕರೆದಿದ್ದಾರೆ. ದುಷ್ಟಬುದ್ಧಿಯುಳ್ಳ ಧೇನುಕಾಸುರ ತನ್ನ ನಿಜ ರೂಪವನ್ನು ಮರೆಮಾಡಿಕೊಂಡು ಕತ್ತೆಯ ರೂಪದಲ್ಲಿ ಹಠಾತ್ತನೇ ಜನರ ಮೇಲೆರಗಿ ಸಂಹರಿಸ್ತಾ ಇದ್ದರಿಂದ ಧೇನುಕನು ತಮೋಯೋಗ್ಯ ಸ್ವಭಾವದ ಕುಮತಿಯು.
ಕೇಶಿ ಕಂಸನ ಪರಿವಾರಕ್ಕೆ ಸೇರಿದ್ದ ಒಬ್ಬ ಪ್ರಬಲ ರಾಕ್ಷಸ ಕುದುರೆಯ ರೂಪವನ್ನು ತಾಳಿ ಗೋಕುಲಕ್ಕೆ ಬಂದು ಗೋಪಾಲಕರನ್ನು ಪೀಡಿಸ್ತಾ ಇದ್ದಾಗ ಶ್ರೀಕೃಷ್ಣ ಅವನ ಹಿಂಗಾಲುಗಳಿಂದ ಹಿಡಿದು ಆಕಾಶದಲ್ಲಿ ಅವನ ದೇಹವನ್ನು ಗಿರಗಿರನೇ ತಿರುಗಿಸ್ತಾ ನೆಲಕ್ಕೆ ಅಪ್ಪಳಿಸಿದ. ರಕ್ತ ಕಾರಿಕೊಂಡು ಕೇಶಿಯು ಸಂಹೃತನಾದ. ಕೇಶಿ ಧೇನುಕಾಸುರನಿಂದ ತದರ್ಧ ಅಂದರೆ 100ಕ್ಕೆ ತದರ್ಧ ಅಂದರೆ 50 ಗುಣಗಳಿಂದ ಅಧಮನು. ವಿಶೇಷ ವಿಚಾರ ಅಂದರೆ ಸಂಕರ್ಷಣ ಒಡೆಯರ ವ್ಯಾಖ್ಯಾನದಲ್ಲಿ ವಮನ ಎಂಬ ಶಬ್ದಕ್ಕೆ ವಮನನೆಂಬ ದೈತ್ಯ ಎಂದಿದ್ದಾರೆ. ಆದರೆ ತಾರತಮ್ಯ ಸಂಗ್ರಹ ಗ್ರಂಥದಲ್ಲಿ ಆಗಲಿ ಪುರಾಣ ಗರುಡದಲ್ಲಿ ಆಗಲಿ ವಮನ ಎಂಬ ದೈತ್ಯನ ಹೆಸರನ್ನೇ ಹೇಳಿಲ್ಲ. ಇನ್ಯಾವುದಾದರೂ ಪ್ರಮಾಣ ಗ್ರಂಥಗಳಲ್ಲಿ ಇದ್ದರೆ ಸಂಶೋಧಕವಾದ ವಿದ್ವಾಂಸರು ತಿಳಿಸಬೇಕು. ಇದರಿಂದ ವಮನ ಶಬ್ದಕ್ಕೆ ವಾಂತಿ ಮಾಡಿಕೊಳ್ಳುವುದು ಅಂತ ಅರ್ಥೈಸಿ ವಾಂತಿ ಅತ್ಯಂತ ಅಸಹ್ಯಕರವಾಗಿದ್ದರಿಂದಲೂ ತ್ಯಾಜ್ಯ ವಸ್ತು ಆದ್ದರಿಂದಲೂ ಪರಮನೀಚನಾದ ಧೇನುಕಾಸುರನು ಎಂದು ಧೇನುಕನಿಗೆ ಅನ್ವಯಿಸಿಕೊಳ್ಳಬೇಕು. ಶಬ್ದಕೋಶಗಳು ಪುರಾಣ ನಾಮ ಚಿಂತಾಮಣಿಗಳಲ್ಲಿ ವಮನ ಶಬ್ದವಾಚ್ಯನಾದ ದೈತ್ಯ ಎಂಬುದನ್ನು ಎಲ್ಲೂ ಹೇಳಿಲ್ಲ. ಈ ವಿಷಯ ಅತ್ಯಂತ ಗಮನೀಯವಾದದ್ದು. ತಾರತಮ್ಯ ಕ್ರಮ ನಮುಚಿ, ಇಲ್ವಲ, ಪಾಕಾಸುರ ಈ 3 ಸಮಾನರು. ಬಾಣಾಸುರಾದಿಗಳಿಗಿಂತ 10 ಗುಣಗಳಿಂದ ಅಧಮರು. ವಾತಾಪಿ ನಮುಚ್ಯಾದಿಗಳಿಗಿಂತ 100 ಗುಣಗಳಿಂದ ನೀಚನು. ಧೇನುಕಾಸುರನು ವಾತಾಪಿಗಿಂತ 100 ಗುಣಾಧಮನು. ಕೇಶಿ ಧೇನುಕಾಸುರನಿಗಿಂತ 50 ಗುಣಾಧಮನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.